ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ 26ನೆಯ ದಿನ ಧನುರ್ಮಾಸದ 26ನೆಯ ದಿನ ಅನುಸಂಧಾನ ಮಾಡಬೇಕಾದ ಪಾಶುರ ಪದ್ಯ ಮಾಲೆ ಮಣಿವಣ್ಣ ಮಾರ್ಹಳಿ ನೀರಾಡುವಾನ್ ಎನ್ನುವ ಪಾಶುರವನ್ನು ಅನುಸಂಧಾನ ಮಾಡುವುದಕ್ಕೆ ಮುಂಚೆ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. ಶ್ರೀಶೈಲೇಶದಯಾಪಾತ್ರಂ ದೇಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಲಕ್ಷ್ಮೀನಾಥಸಮಾರಂಭಂ ನಾಥಯಾಮನಮಧ್ಯಮಾಮಸ್ಮದಾಚಾರ್ಯಪರ್ಯಂతం ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಃ ಸದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣಂ ಶರಣಂ ಪ್ರಪದ್ಯೆ ಮಾತಾಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಾಮಾದ್ಯಸ್ಯ ನ ಕುಲಪತೆ ವಕುಳಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಭೂತಂ ಸರಷ್ಟಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿ ವಾಹಾನ್ ಭಕ್ತಾಂಗಿರೇಣು ಪರಕಾಲಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ. ಆಂಡಾಳ್ ತನಿಯನ್ಗಳು. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಶ್ರುತಿಶತಶಿರಸಿದ್ಧಮಧ್ಯಾಭಯಂತಿ ಸೋಚಿಷ್ಟಾಯಾಂ ಸಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. ನೀಳಾದೇವಿಯ ಉನ್ನತವಾದ ಜ್ಞಾನ ಪರ್ವತದ ತಪ್ಪಲಲ್ಲಿ ಸುಖವಾಗಿ ನಿದ್ರಿಸುತ್ತಿರುವ ಶ್ರೀಕೃಷ್ಣನನ್ನು ಎಬ್ಬಿಸಿ ಸಕಲ ವೇದಗಳು ಉಪನಿಷತ್ತುಗಳು ನಿರ್ಣಯಿಸಿರುವ ತನ್ನ ಶೇಷತ್ವವನ್ನು ತಿಳಿಸಿಕೊಟ್ಟಿದ್ದಾಳೆ ಆಂಡಾಳ್. ಪರಮಾತ್ಮನಿಗಾಗಿ ಮುಡಿಪಾಗಿಟ್ಟಿದ್ದ ಹೂಮಾಲೆಯನ್ನು ಮೊದಲು ತಾನೇ ಧರಿಸಿ ನಂತರ ದೇವರಿಗೆ ಅರ್ಪಿಸುವ ಮೂಲಕ ದೇವಾದಿದೇವನನ್ನು ತನ್ನ ಭಕ್ತಿಯಿಂದ ಗೆದ್ದಿದ್ದಾಳೆ. ಅಂತಹ ಮಹಾಮಹಿಮಳಾದ ಆಂಡಾಳ್ ದೇವಿಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ. ಅನ್ನವಯಲ್ ಪುದುವೈ ಆಂಡಾಳರಂಗರ್ಕು ಪನ್ನುತ್ತಿರುಪಾವೈ ಪಲ್ಪದಿಯಂ ಇನ್ನಿಶಯ್ಯಾಲ್ ಸೂಡಿಕೊಡುತ್ತಾಳ್ ದರ್ಪಾಮಾಲೈ ಪೋಮಾಲೈ ಸೂಡಿಕೊಡುತ್ತಾಳೈ ಶಲ್ಲು. ಈ ಪಾಶುರದ ಅರ್ಥ ಕನ್ನಡದಲ್ಲಿ ಶ್ರೀವಿಲ್ಲಿಪುತ್ತೂರು ಸುಂದರವಾದ ಮತ್ತು ಸಮೃದ್ಧವಾದ ಊರು. ಅಲ್ಲಿ ಹಂಸ ಪಕ್ಷಿಗಳು ಗದ್ದೆಗಳಲ್ಲಿ ಸಂಚರಿಸುತ್ತವೆ. ಅಂತಹ ಊರಿನಲ್ಲಿ ಜನ್ಮ ತಾಳಿ ಆಂಡಾಳ್ ಶ್ರೀರಂಗನಾಥನ ಪ್ರೀತ್ಯರ್ಥ 30 ಪದ್ಯಗಳುಳ್ಳ ತಿರುಪ್ಪಾವೈ ಗ್ರಂಥವನ್ನು ಕಿವಿಗಿಂಪಾದ ರಾಗಗಳಲ್ಲಿ ಹಾಡಿದ್ದಾಳೆ. ಮೊದಲು ತಾನೇ ಹೂಮಾಲೆಗಳನ್ನು ಧರಿಸಿ ನಂತರ ಪರಮಾತ್ಮನಿಗೆ ಅರ್ಪಿಸಿದ ದೇವ ಸಮಾನಳಾದ ಆಂಡಾಳ್ ಮಹಾಮಹಿವಳು. ಅಂತಹ ಗೋದಾದೇವಿಯನ್ನು ಮನಸ ಸ್ಮರಿಸೋಣ. சூடிக்கொடுத்த சுடற்கொடியே தொல்பாவை பாடியருளவல்ல பல்வளையாய் நாடு நீ வேங்கடவர்ಕೆನ್ನೈ ವಿಧಿ ಎಂದೆயும் ಮಾತ್ರಂ ನಾಂ ಗಡವ ವಣ್ಣಮೇ ನಲ್ಗು. ಪರಮಾತ್ಮನಿಗಾಗಿ ಮುಡಿಪಾಗಿಟ್ಟಿದ್ದ ಹೂಮಾಲೆಗಳನ್ನು ಮೊದಲು ಧರಿಸಿ ನಂತರ ದೇವರಿಗೆ ಸಮರ್ಪಿಸಿದ ದೇವಿಯೇ, ಮಿಂಚಿನ ಬಳ್ಳಿಯಂತಿರುವವಳೆ, ಬಗೆ ಬಗೆಯ ಬಳೆಗಳನ್ನು ತೊಟ್ಟ ಕೈಗಳುಳ್ಳವಳೆ, ಹಿರಿಯರು ಆಚರಿಸುತ್ತಿದ್ದ ವ್ರತವನ್ನು ತಿರುಪ್ಪಾವೈ ರೂಪದಲ್ಲಿ ಹಾಡಿದವಳೆ, ತಿರುವೆಂಕಟನಾಥನಿಗೆ ನನ್ನನ್ನು ವರಿಸು ಎಂದು ಪ್ರಾರ್ಥಿಸಿದವಳೆ, ನಮ್ಮನ್ನು ನಿರಂತರವಾಗಿ ಸಲಹು ತಾಯಿ ಆಂಡಾಳ್ ದೇವಿಯೇ ಎನ್ನುವ ಭಾವಾರ್ಥವು ಈ ಆಂಡಾಳ್ ತನಿಯನ್ನುಗಳಲ್ಲಿ ಮೂಡಿಬಂದಿದೆ. ಆಂಡಾಳ್ ತಿರುವಡಿಗಳೇ ಶರಣಂ. ಧನುರ್ಮಾಸದ 26ನೆಯ ದಿನದ ಪಾಶುರ. மாலை மணிவண்ண மார்கழி நீடாடுவான் மேலையார் செய்வனங்கள் வேண்டுவன கேட்டியேல். மாலை மணிவண்ணா மார்கழி நீராடுவான் மேலையார் செய்வனகள் வேண்டுவன கேட்டியேல். ஞானத்தையெல்லாம் நடுங்க முரல்வன பாலன வண்ணத்து உன் பாஞ்சசென்னியமே. போல்வன செங்கங்கள் பொய்பாடுயினவே ಶಾಲಪೆರು ಪರೆಯೇ ಪಲ್ಲಾಂಡಿಶೈ ಪಾರೆ. ಕೋಲ ವಿಳಕೆ ಕೊಡಿಯೇ ವಿತಾನಮೇ ಆಲಿ ನಿಲಯಾಯ್ ಅರುಳೇಲೋರೆಂಬಾವಾಯ್. ಈ ಪಾಶುರದ ಪ್ರತಿಪದ ಅರ್ಥವನ್ನು ನೋಡೋಣ. ಆಂಡಾಳ್ ತಿರುವಡಿಗಳೇ ಶರಣಂ.
ಮಾಲೆ ಎಂದರೆ ಆಶ್ರಿತರಲ್ಲಿ ವಾತ್ಸಲ್ಯವನ್ನು ಉಳ್ಳ ಸ್ವಾಮಿಯೇ. ಮಾಲೆ ಮಣಿವಣ್ಣ ನೀಲ ಮಣಿಯ ಬಣ್ಣದವನೇ. ಮಾರ್ಗಳಿ ನೀರಾಡುವನ್. ಮಾರ್ಗಳಿ ಮಾಸದಲ್ಲಿ ಸ್ನಾನ ವ್ರತಕ್ಕಾಗಿ ಸ್ನಾನ ಮಾಡಲು ಮೇಲೆಯಾರ್ ಹಿರಿಯರು ಶೈವನಂಗಳ್ ಮಾಡತಕ್ಕ ಕಾರ್ಯಗಳಿಗೆ ವೇಂಡುವನ ಬೇಕಾದುದು ಏನೆಂದು ಕೇಟ್ಟಿಯೇಲ್ ಕೇಳುವುದಾದರೆ, ಉಲಗತ್ತೆಯೆல்லாம் ಭೂಮಂಡಲವನ್ನೆಲ್ಲ ನಡುಗಿಸುವಂತೆ ಮುರಲ್ವನ ಮೊಳಗುವ ಪಾಲನ ಬಣ್ಣತ್ತು ಅಂದರೆ ಹಾಲಿನಂತಹ ಬಣ್ಣದ ಪಾಂಚಜನ್ಯವೇ. ನಿನ್ನ ಪಾಂಚಜನ್ಯವನ್ನೇ ಹೋಲುವ ಶಂಖಗಳು ಪೋಯ್ಪಾಡು ಎನವೇ. ಮಹಾ ವಿಸ್ತಾರವಾದಂತಹ ಶಾಲಪೆರುಂಪರೆಯೇ. ಬಹಳ ವಿಸ್ತಾರವಾದ ದೊಡ್ಡ ಹರೆಗಳು ಪಲ್ಲಾಂಡು ಮಂಗಳ ಪದ್ಯವನ್ನು ಇಸೈಪಾರೆ ಹೇಳುವವರು. ಕೋಲವಿಳಕ್ಕೆ ಮಂಗಳ ದೀಪಗಳು, ಕೊಡಿಗೆ, ಧ್ವಜಗಳು, ವಿತಾನವೇ, ಮೇಲುಕಟ್ಟುಗಳು ಇವುಗಳೆಲ್ಲವನ್ನು ಆಲಿಲಯಾಯ್ ಆಳದ ಎಲೆಯ ಮೇಲಿನ ಮಲಗಿದ ಸ್ವಾಮಿಯೇ. ಆಲದ ಎಲೆಯ ಮೇಲೆ ಮಲಗಿದ ಸ್ವಾಮಿಯೇ, ನೀನು ನಮಗೆ ಅರುಳ್ ಕರುಣಿಸಿದರೆ ಏಲ್ ಅತಿಶ್ಲಾಘ್ಯವೋ ಓರ್ ಅದ್ವಿತೀಯವೋ ಆದ ನಮ್ಮ ಈ ಶ್ರೀವ್ರತವೆನ್ನುವ ಪವಿತ್ರ ವ್ರತವು ಸಿದ್ಧಿಸುವುದರಿಂದಲೂ ಸಾರ್ಥಕವೂ ಆಗುವುದು. ಆಗ ನೀನು ಕಟಾಕ್ಷಿಸಿದ್ದೇ ಆದರೆ ನಮ್ಮಿ ಬೆಳಗಿನ ಸ್ನಾನ ವ್ರತವು ಸಿದ್ಧಿಸುವುದು. ಆಗ ಈ ರೀತಿಯಾಗಿ ಈ ಪಾಶುರದ 26ನೇ ಪಾಶುರದ ಅರ್ಥವು ಅಡಗಿದೆ. ಆಶ್ರಿತರ ವಿಷಯ ಕನ್ನಡದಲ್ಲಿ ಭಾವಾನುವಾದ. ಆಶ್ರಿತರ ವಿಷಯದಲ್ಲಿ ವ್ಯಾಮೋಹವನ್ನುಳ್ಳವನೇ, ಲತಾಮಣಿಯಂತೆ ಕಾಂತಿಯುಳ್ಳವನೇ, ವಟಪತ್ರಶಾಹಿಯೇ. ಮಾರ್ಗಳಿ ಮಾಸದ ಸ್ನಾನಕ್ಕೆ ಬಂದಿರುವೆವು ನಾವು. ಈ ವ್ರತವನ್ನು ಆಚರಿಸಲು ಶ್ರುತಿ ಸ್ಮೃತಿ ಪ್ರಮಾಣವು ಏನಾದರೂ ಇದೆಯೇ ಎಂದು ನೀನು ಕೇಳಬಹುದಾದರೆ, ವ್ರತವನ್ನು ಆಚರಿಸಲು ಹಿರಿಯರು ಹೇಳಿ ಅನುಷ್ಠಾನವನ್ನು ಮಾಡಿ ತೋರಿಸಿರುವರು. ನಾವು ಈಗ ನಿನ್ನಲ್ಲಿಗೆ ಬಂದು ಏನನ್ನು ಬೇಡುತ್ತೇವೆ ಎಂದರೆ, ವ್ರತಾನುಷ್ಠಾನವನ್ನು ಮಾಡಲು ಬೇಕಾದ ಸಾಮಗ್ರಿಗಳು ಎಂದರೆ ವಿಶ್ವದ ಭೂಮಿಯನ್ನೆಲ್ಲ ನಡುಗಿಸುವಂತೆ ಮೊಳಗುವ ಹಾಗೆ ನಿನ್ನ ಪಾಂಚಜನ್ಯದಂತಹ ಅದನ್ನು ಹೋಲುವ ಶಂಖಗಳನ್ನು, ವಿಶಾಲವಾದ ದೊಡ್ಡ ಬೇರಿಗಳನ್ನು, ಮಂಗಳಾಶಾಸನವನ್ನು ಹಾಡುವ ಸ್ತುತಿಪಾಠಕರನ್ನು, ಕೋಲು ದೀವಿಟಿಗೆಯಾಗಿರುವ ಮಂಗಳ ದೀಪಗಳನ್ನು, ಧ್ವಜಪಟಗಳನ್ನು, ಪತಾಕೆಗಳನ್ನು, ಚೆಲುವಾದ ನಡುಚಪ್ಪರಗಳನ್ನು, ವಟಪತ್ರಶಾಹಿಯಾದ ನೀನು ನನಗೆ ಅನುಗ್ರಹಿಸಿದರೆ ನಮ್ಮ ವ್ರತವು ಸಿದ್ಧಿಸುವುದು. ಆಗ ಅತಿಶ್ಲಾಘ್ಯವೂ ಅದ್ವಿತೀಯವೂ ಆದ ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು. ಆಗ ಎಂಬ ಭಾವಾರ್ಥವು ಈ ಆಂಡಾಳ್ ತಿರುಪಾವ 26ನೇ ಪಾಶುರದಲ್ಲಿ ಅಡಗಿದೆ. ಆಂಡಾಳ್ ತಿರುವಡಿಗಳೇ ಶರಣಂ.